ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಮಾನವನನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ ದೇವರು ಇತರ ಎಲ್ಲಾ ಸೃಷ್ಟಿಗಳ ಮೇಲೆ ಅವನಿಗೆ ಒಡೆತನವನ್ನು ನೀಡುತ್ತಾರೆ. ಆದರೆ ಮಾನವ ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆದು ಪಾಪ ಅನಾಚಾರಗಳಲ್ಲಿ ಬಿದ್ದಾಗ ದೇವರು ತಮ್ಮ ಒಬ್ಬನೇ ಮಗನನ್ನು ಭೂಮಿಗೆ ಕಳುಹಿಸುವ ನಿರ್ಧಾರ ಮಾಡುತ್ತಾರೆ. ಅನೇಕ ಪ್ರವಾದಿಗಳು ಹಾಗೂ ಸಜ್ಜನರ ಮೂಲಕ ಈ ಬಗ್ಗೆ ಸೂಚನೆ ನೀಡುತ್ತಾರೆ. ಇಗೋ ಸರ್ವೇಶ್ವರನು ಬರುತ್ತಿದ್ದಾನೆ, ಅವನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ. ಯೇಸು ಹುಟ್ಟಿದ ಆ ಕ್ಷಣದಲ್ಲೇ ಭಾನು ಭುವಿಯಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಮೂಡುತ್ತದೆ. ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾದ ನಕ್ಷತ್ರವೊಂದು ಕಾಣಿಸಿಕೊಳ್ಳುತ್ತದೆ. ಹತ್ತಿರದ ಹೊಲಗಳಲ್ಲಿ ಕುರಿಗಳನ್ನು ಕಾಯುತ್ತಿದ್ದ ಗೊಲ್ಲರಿಗೆ ದೇವದೂತನೊಬ್ಬ ಕಾಣಿಸಿಕೊಳ್ಳುತ್ತಾನೆ. ದೂತನ ಮಾತನ್ನು ಕೇಳಿದ ಕುರುಬರು ಸಂತಸದಿಂದ ಗೋದಲಿಯತ್ತ ನಡೆಯುತ್ತಾರೆ. ಇದೇ ಸಮಯದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡ ದೂತರ ಗುಂಪು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ,